ಇದ್ದೇನೆ. ದಹನ ಕ್ರಿಯೆಯ ವಿಧಗಳು. ದಹ್ಯ ವಸ್ತುಗಳು ದಹಿಸುವ ತೀವ್ರತೆಯ ಆಧಾರದ ಮೇಲೆ ವಿವಿಧ ರೀತಿಯಲ್ಲಿ 4 ವಿಂಗಡಿಸಬಹುದು. ದಹನ ಕ್ರಿಯೆಯ ವಿಧಗಳು 4. ಫಸ್ಟ್ ಒನ್ ಕ್ಷಿಪ್ರ ದಹನ, ಸೆಕೆಂಡ್ ಒನ್ ಮಂದ ದಹನ, ಥರ್ಡ್ ಒನ್ ಸ್ವಯಂ ಪ್ರೇರಿತ ದಹನ, ಫೋರ್ತ್ ಒನ್ ಸ್ಫೋಟ. ನನ್ನ ಹೆಸರು ಪವಿತ್ರ. ನಾನು 8ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಮೊದಲನೇ ದಹನದ ವಿಧಗಳಲ್ಲಿ ಮೊದಲನೆಯದು ಕ್ಷಿಪ್ರ ದಹನ. ಕ್ಷಿಪ್ರ ದಹನ ಎಂದರೆ ದಹ್ಯ ವಸ್ತುಗಳು ನಿಧಾನವಾಗಿ ಅಂದರೆ ಶೀಘ್ರವಾಗಿ ಉರಿದು ಉಷ್ಣತೆ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವ ದಹನ ಕ್ರಿಯೆಯನ್ನು ಕ್ಷಿಪ್ರ ದಹನ ಎನ್ನುವರು. ಇದಕ್ಕೆ ಉದಾಹರಣೆ ಅಂದರೆ ಮನೆಯಲ್ಲಿ ಬಳಸುವಂತಹ LPG ಅಡುಗೆ ಅನಿಲ. ದಹನ ಕ್ರಿಯೆಯಲ್ಲಿ ಎರಡನೇ ವಿಧ ಎಂದರೆ ಮಂದ ದಹನ, ಡಲ್ ಕಂಬಷನ್. ಮಂದ ದಹನ ಎಂದರೆ ದಹ್ಯ ವಸ್ತು ನಿಧಾನವಾಗಿ ಉರಿದು ಉಷ್ಣ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುವ ದಹನ ಕ್ರಿಯೆಯನ್ನು ಮಂದ ದಹನ ಎನ್ನುವರು. ಉದಾಹರಣೆ ಕಟ್ಟಿಗೆ ಬೆರಣಿ. ಬೆರಣಿ ಎಂದರೆ ಈಗ ಇಲ್ಲಿ ಎಲ್ಲರೂ ಇರೋದು ಹಳ್ಳಿ ಮಕ್ಕಳೇ ತಾನೇ. ಹೌದು. ಅಂದ್ರೆ ಆಗಿನ ಕಾಲದಲ್ಲಿ, ಇವಾಗ ಯಾರು ಆ ತರ ಮಾಡಲ್ಲ. ಬೆರಣಿ ಅಂದ್ರೆ ಸಗಣಿ. ಆಗಿನ ಕಾಲದಲ್ಲಿ ಯಾವ ತರ ಮಾಡ್ತಾ ಇದ್ರು ಅಂದ್ರೆ ಬೆರಣಿ ಅಂದ್ರೆ ಸಗಣಿ ತಗೊಂಡು ಗೋಡೆಗೆ ಹಾಕ್ತಾ ಇದ್ರು ಅನ್ಸಿ. ಗೋಡೆಯೆಲ್ಲ ಮನೆ ತರ ಮಾಡ್ತಾ ಇದ್ರಂತೆ. ಈಗಿನ ಕಾಲದಲ್ಲಿ ಅದು ಯಾರು ಮಾಡೋದಿಲ್ಲ. ಅದು ವರ್ಷ ಪೂರ್ತಿ ಮಳೆ ಬಂದ್ರು ಕೂಡ ಅದು ನೆನೀತಾ ಇರ್ಲಿಲ್ವಂತೆ. ನನ್ನ ಹೆಸರು ರೇಣುಕಪ್ಪಿ. ನಾನು 8ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ದಹನದಲ್ಲಿ ಮೂರನೇ ವಿಧ ಸ್ವಯಂ ಪ್ರೇರಿತ ದಹನ. ಸ್ವಯಂ ಪ್ರೇರಿತ ದಹನ ಎಂದರೆ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವನ್ನು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನವನ್ನು ಸ್ವಯಂ ಪ್ರೇರಿತ ದಹನ ಎನ್ನುವರು. ಉದಾಹರಣೆ ಫಾಸ್ಫರಸ್. ನನ್ನ ಹೆಸರು ವರ್ಷಿಣಿ. ನಾನು 8ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಈಗ ನೀವೆಲ್ಲರೂ ಕಂಬಷನ್ ಟೈಪ್ಸ್ ನೋಡ್ಕೊಂಡು ಬಂದ್ರಿ ಅಥವಾ ದಹನದ ವಿಧಗಳನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ? ಎಷ್ಟು ವಿಧಗಳಿದ್ದಾವೆ? ಯಾವ್ಯಾವು? ಈಗ ಕಂಬಷನ್ ಅಲ್ಲಿ ನೀವು 3 ಟೈಪ್ಸ್ ನೋಡ್ಕೊಂಡು ಬಂದ್ರಿ. ಈಗ 4ನೇ ಟೈಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. 4ನೇ ಟೈಪ್ಸ್ ಯಾವ್ದಪ್ಪ ಅಂದ್ರೆ ಎಕ್ಸ್ಪ್ಲೋಷನ್. ಫಸ್ಟ್ ನಾವು ಎಕ್ಸ್ಪ್ಲೋಷನ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ದಹನ ವಸ್ತು ಅಥವಾ ಈಗ ಕಂಬಸ್ಟಿಬಲ್ ಥಿಂಗ್ಸ್ ಅಂತ ಓದಿದ್ವಿ ಅಲ್ವಾ? ಆ ಥಿಂಗ್ಸ್ ಒತ್ತಿದಾಗ ಕ್ಷಿಪ್ರ ಕ್ರಿಯೆ ಎಕ್ಸ್ಪ್ಲೋಷನ್ ಫಂಕ್ಷನ್ ನಡೆಯುತ್ತೆ. ಅಲ್ಲಿ ಉಷ್ಣ, ಬೆಳಕು ಮತ್ತು ಸೌಂಡ್ ಮತ್ತೆ ಅದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ಯಾಸ್ ಉತ್ಪನ್ನ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಪಟಾಕಿ, ಕ್ರ್ಯಾಕರ್ಸ್. ಎಲ್ಲರೂ ನೋಡಿದ್ದೀರಾ? ನೋಡಿದ್ದೀರಾ? ಇವೆರಡೂ ಕೂಡ ಎಕ್ಸ್ಪ್ಲೋಷನ್ಗೆ ಉದಾಹರಣೆ ಆಗಿದೆ. ಯಾರಿಗೆ ಆನ್ಸರ್ಸ್ ಗೊತ್ತಾಗುತ್ತೆ ಕೈ ಹ್ಯಾಂಡ್ ರೈಸ್ ಮಾಡ್ರಿ. ಕ್ಷಿಪ್ರ ದಹನ ಅದಕ್ಕೆ ಉದಾಹರಣೆ ಯಾವುದು? ಲಾಂಛನ. ಮಂದ ದಹನ ಇದುವರೆಗೂ ತಿಳ್ಕೊಂಡಿರ್ತಾನೆ ಹೇಳಿದ್ದೆಲ್ಲ. ಮಂದ ದಹನ ಅಂದ್ರೆ ಮಂದ ದಹನದಲ್ಲಿ ಉದಾಹರಣೆ ಯಾವ್ಯಾವು? ಕಟ್ಟಿಗೆ ಮತ್ತು ಬೇರೆ ಲಾಸ್ಟ್ ಒನ್ ಅವು ಯಾವುವು? ಕ್ಷಿಪ್ರ ದಹನ, ಮಂದ ದಹನ, ಸ್ವಯಂ ಪ್ರೇರಿತ ದಹನ, ಸ್ಫೋಟ. ಸ್ವಯಂ ಪ್ರೇರಿತ ದಹನಕ್ಕೆ ಉದಾಹರಣೆ ಕೊಡಿ. ಯಾರಿಗೆ ಉತ್ತರ ಗೊತ್ತು ಕೈ ಎತ್ತಿ. ಎಕ್ಸ್ಪ್ಲೋಷನ್ ಅಂದ್ರೆ ಏನು ಅಂತ ಎಲ್ಲರೂ ತಿಳ್ಕೊಂಡ್ರಿ ಅಲ್ವಾ? ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ಬೋದಾ? ಕೇಳ್ಬೋದಾ?
ನಾನು ಯಾರನ್ನು ಎಬ್ಬರಿಸ್ತೀನೋ ಅವ್ರು ಅಷ್ಟೇ ಇರ್ರಿ, ಹ್ಯಾಂಡ್ ರೈಸಿಂಗ್ ಮಾಡಬೇಡ್ರಿ. ಎಕ್ಸ್ಪ್ಲೋಷನ್ಗೆ ಎಕ್ಸಾಂಪಲ್ಸ್ ಯಾವ? ಪಟಾಕಿ ಬಾಂಬ್ ಸ್ಫೋಟ. ಗುಡ್.